ಹಲೋ ನಮಸ್ಕಾರ, ಇದು ನಿಮ್ಮ ಪ್ರೀತಿಯ ಮಜಾ ಟಿವಿ. ನಾನು ನಿಮ್ಮ ಪ್ರೀತಿಯ ಎಲೆಮರೆಕಾಯಿ ಬಸವರಾಜ್. ಇಡೀ ಮಾನವ ಕುಲದಲ್ಲಿ ಹೆಣ್ಣು ಬ್ಯೂಟಿ ಅನ್ನೋ ಕಾನ್ಸೆಪ್ಟ್ ಅನ್ನೇ ಸುಳ್ಳು ಮಾಡಿ ಹುಡುಗರಲ್ಲೂ ಸುಂದರವಾಗಿರೋರು ಇರ್ತಾರೆ ಅನ್ನೋದಕ್ಕೆ ಏಕೈಕ ಸಾಕ್ಷಿಯಾಗಿರುವಂತಹ ಗುರು ಸರ್ ಅವರೇ. ಹುಡುಗಿರಿಗೆ ಬ್ಯೂಟಿ ಇದ್ರೆ ಬುದ್ಧಿ ಇರಲ್ಲ, ಬುದ್ಧಿ ಇದ್ರೆ ಗುಣ ಇರಲ್ಲ, ಗುಣ ಇದ್ರೆ ಎಜುಕೇಶನ್ ಇರಲ್ಲ. ಇದೆಲ್ಲವೂ ಇದ್ರೂ ಯಾವುದೋ ಒಂದು ಅಚೀವ್ಮೆಂಟ್ಸು ಇರಲ್ಲ. ಆದ್ರೆ ಇದೆಲ್ಲವೂ ಒಂದೇ ಕಡೆ ಇರುವಂತಹ ರಚ್ಚು ಮೇಡಮ್ ಅವರೇ. ಈ ಶೋನ ಎನರ್ಜಿಗಳಾದಂತಹ ಪ್ರೇಕ್ಷಕರೇ, ಟಿವಿ ಮುಂದೆ ಕೂತಿರುವಂತಹ ಮೀಸೆ ಹೊತ್ತ ಗಂಡಸರೆ ಮತ್ತು ಉದ್ದ ಕೂದಲು ಬಿಟ್ಟಿರುವ ಹೆಂಗಸರೆ, ನಿಮಗೆಲ್ಲರಿಗೂ ಅವಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಹೆಣ್ಣು ಗ್ರೇಟ ಗಂಡು ಗ್ರೇಟ, ಯಾರು ಗ್ರೇಟ್ ಅದು ನಮಗೂ ಗೊತ್ತಿಲ್ಲ. ಅದನ್ನೇ ಚರ್ಚೆ ಮಾಡೋಣ ಅಂತಾನೆ ಈ ಕಾರ್ಯಕ್ರಮ. ಯಾರು ಗ್ರೇಟ್, ಹೆಣ್ಣೆ ಗ್ರೇಟು ಅಂತ ಮಾತಾಡಕ್ ಬರ್ತಿದ್ದಾರೆ ಬಿಂದಾಸ್ ಬೆಡಗಿ ಬಾಯ್ ಬಡಕಿ ಪಿ.ಕೆ ಅವರು. ಇಲ್ಲ 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 ಗಂಡೆ ಗ್ರೇಟು ಅಂತ ಮಾತಾಡಕ್ ಬರ್ತಿದ್ದಾರೆ ಕಚಡ ಕವಿ ಯಾಕಡ ಮಂಜ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೋಗಿ ಹೋಗಿ ಇವಳ ಜೊತೆ ಡಿಬೇಟ್ ಹತ್ತು ಕರ್ಮ ಗುರು. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಸಮಾಧಾನ ಸಮಾಧಾನ ಸಮಾಧಾನ. ಪರವಾಗಿಲ್ಲ ಸರ್. ಗಂಡು ಗ್ರೇಟಾ ಹೆಣ್ಣು ಗ್ರೇಟಾ? ಫಸ್ಟ್ ಯಾರು ಮಾತಾಡ್ತೀರಾ? ಯಾವಾಗ ನೋಡಿದ್ರು ಲೇಡೀಸ್ ಫಸ್ಟ್ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆ ಶುರು ಮಾಡಕ್ ಹೇಳಿ. ನೋಡಿದ್ರ ಅವನೇ ಲೇಡೀಸ್ ಫಸ್ಟ್ ಅಂತ ಒಪ್ಕೊಂಡಾಯ್ತು ಸರ್. ಶೋ ಮುಗಿಸ್ಬಿಡೋಣ. ಗರ್ಲ್ಸ್ ಗ್ರೇಟ್ ತಾನೆ? ಹಲೋ ಹಲೋ, ನಾವು ಬಾಯ್ಸ್ ಫಸ್ಟ್ ಅಂತ ಹೇಳೋದ್ ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ಲೇಡೀಸ್ ಫಸ್ಟ್ ಅಂತ ಬಿಟ್ಟು ಕೊಡ್ತೀವಲ್ಲ, ನಾವು ಗಂಡಸರು ಗ್ರೇಟು. ಗ್ರೇಟು ಅಂತ ಸಾಯ್ಬೇಡ. ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಲವ್ ಮಾಡು, ನಿನ್ಗೆ ಗೊತ್ತಾಗುತ್ತೆ ನಿನ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗುತ್ತೆ ಅಂತ. ಹೌದೌದು, ಅದೇ ಹುಡುಗಿ ಪ್ರೀತಿ ಮಾಡಿ ಕೈ ಬಿಟ್ಟು ಹೋಗ್ಲಿ, ನಮ್ ಜೀವನ ನಾಯಿ ಪಾಡು ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ. ಯಾಕೆ ಸರ್? ನಾಯಿ ಪಾಡು ಎಷ್ಟೋ ಮೇಲು. ನಮ್ಮ ಆಂಕರ್ಗೆ ಯಾವಳ ಸರಿಯಾಗಿ ಕೈ ಕೊಟ್ಟವಳ ಅನ್ಸುತ್ತೆ. ಹೋಯ್ಕತ್ತವನೆ ನನ್ನ ಮಗ. ಸರ್, ನೀವು ಆಂಕರ್ ಶೋದಲ್ಲಿ ಸ್ವಲ್ಪ ಕೂಲ್ ಆಗಿರಿ ಸರ್. ಓಕೆ. ಹಾಗೆ ಮಾನ್ಯ ಮಹಿಳಾ ಮಣಿಗಳಲ್ಲಿ ನನ್ನದೊಂದು ವಿನಂತಿ, ದಯವಿಟ್ಟು ನೀವು ಹುಡುಗರನ್ನ ಲವ್ ಮಾಡಿ ಕೈ ಬಿಡೋದಾಗಿದ್ರೆ ದಯವಿಟ್ಟು ದಡದಲ್ಲೇ ಬಿಟ್ಟು ಹೋಗ್ಬಿಡಿ. ಅವ್ರನ್ನ ಸಮುದ್ರದ ಮಧ್ಯದವರೆಗೂ ಕರ್ಕೊಂಡೋಗಿ ಮಧ್ಯದಲ್ಲಿ ಬಿಟ್ಟು ಹೋಗ್ಬೇಡಿ. ಈಜಿ ದಡ ಸೇರೋ ಶಕ್ತಿ ಎಲ್ಲ ಹುಡುಗರಲ್ಲೂ ಇರಲ್ಲ. ಎಷ್ಟೋ ನಮ್ಮಂತ ಅಮಾಯಕ ಹುಡುಗರು ಮುಳಿಗೆ ಅಲ್ಲೇ ಸತ್ತೋಗ್ಬಿಡ್ತಾರೆ ಸರ್, ಸತ್ತೋಗ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ಹುಡುಗಿರ್ನ ಸುಮ್ಮನೆ ಬಿಡಬಾರ್ದು. ಕರೆಕ್ಟ್ ಸರ್. ಸಾಕ್ ಸುಮ್ನಿರಿ ಸರ್, ಹುಡುಗ್ರೇನ್ ಕಡಿಮೆನಾ? ಮಾನ್ಯ ಗಂಡಸರಲ್ಲಿ ನಂದು ಒಂದು ವಿನಂತಿ, ಮದ್ವೆ ಆಗೋ ಉದ್ದೇಶ ಇಲ್ಲ ಅಂದ್ರೆ ಯಾರು ಐ ಲವ್ ಯು ಅಂತ ಹೇಳ್ಬೇಡಿ. ಯಾಕಂದ್ರೆ ಮನ್ಸಲ್ಲಿ ಆಸೆ ಹುಟ್ಟಿಸಿ ಅರ್ಧಕ್ಕೆ ಕೈ ಬಿಟ್ಟು ಹೋದ್ರೆ ಒಬ್ಬನ್ನ ಮನ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬನ ಜೊತೆ ಸಂಸಾರ ಮಾಡೋ ಶಕ್ತಿ ಎಲ್ಲ ಹೆಣ್ಣು ಮಕ್ಳಿಗೂ ಇರಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ನನ್ನ ಮಕ್ಕಳ ಬುದ್ಧಿ ನಮಗ್ ಗೊತ್ತಿಲ್ವಾ? ಇವರಿಗೆ ಕಾಲೇಜಲ್ಲಿ ಒಂದು ಲವ್, ಟ್ಯೂಷನ್ ಒಂದು ಲವ್, ಮುಂದೊಂದು ಲವ್, ಹಿಂದೊಂದು ಲವ್. ನಿಯತ್ತಿಲ್ದೇ ಇರೋ ನಾಯಿಗಳಿಗಾದ್ರೂ ನಿಯತ್ತಿರುತ್ತೆ ಸರ್, ಈ ವಿಷ ಕಕ್ಕೋ ಹಾವುಗಳಿಗಲ್ಲ. ಏನ್ರಿ ಹಿಂಗ್ ಹುಡುಗರ ಬಗ್ಗೆ ಮಾತಾಡ್ತೀರಾ? ಹಾವು ಗೀವು ಅಂದ್ರೆ ಅಷ್ಟೇ. ನಮ್ ಹುಡುಗರ್ದು ಒಂಥರ ಬ್ರಾಂಡೆಡ್ ಲವ್ ಅಮ್ಮ, ಬ್ರಾಂಡೆಡ್ ಲವ್. ಸೀರಿಯಸ್ ಆಗಿ ಒಂದು ವಿಷಯ ಹೇಳ್ತೇನೆ, ತಿಳ್ಕೊಳ್ಳಿ ಸರ್. ಈ ಹುಡುಗಿರ್ ಲವ್ ಒಂಥರ ಗುಲಾಬಿ ಹೂ ಇದ್ದಂಗೆ, ನೋಡಕ್ ತುಂಬಾ ಸುಂದರವಾಗಿರುತ್ತೆ. ಆದ್ರೆ ಹುಡುಗರ್ ಲವ್ ಆ ಗಿಡಕ್ಕಿರೋ ಬೇರಿದ್ದಂಗೆ, ಆಚೆ ಕಾಣಲ್ಲ, ಆದ್ರೆ ತುಂಬಾ ಆಳವಾಗಿರುತ್ತೆ. ಸೂಪರ್ ಆಗಿ ಹೇಳಿದ್ರು, ಸೂಪರ್ ಆಗಿ ಹೇಳಿದ್ರು. ಸಾಕ್ ಸುಮ್ನಿರಿ ಸರ್, ಇವ್ರ ಬೇರ್ ನಾವ್ ನೋಡಿಲ್ವಾ? ಹೆಂಗಿತ್ತು? ಆಳವಾಗಿರೋ ಪ್ರೀತಿ ಅಂತಾರೆ, ಮದ್ವೆ ವಿಷಯಕ್ಕೆ ಬಂದ್ರೆ ಡೌರಿ ಕೇಳ್ತಾರೆ. ಯಾಕೆ ಡೌರಿ ಕೇಳ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ರೆ ನಾನಲ್ಲ ಚಿನ್ನ, ನನ್ನ ಮನೆಯವ್ರು ಕೇಳ್ತಾ ಇರೋದು ಅಂತ ಡೌ ಬೇರೆ ಮಾಡ್ತಾರೆ. ಇದು ತಪ್ಪಲ್ವಾ? ಇದು ತಪ್ಪು ಸರ್, ತಪ್ಪು ಸರ್, ಒಪ್ಕೋತೀನಿ. ಆದ್ರೆ ಈ ಲೈಫಲ್ಲಿ ಹುಡುಗಿರು ಇದಾರಲ್ಲ ಸರ್, ಇವ್ರದೊಂದು ಸಿಂಪಲ್ ಪಾಲಿಸಿ ಇದೆ ಸರ್. ಏನು?
5 4 3 2 1 ಸರ್. ಹಂಗಂದ್ರೆ ಸರ್ ಇವ್ರಿಗೆ 5 ಅಂಕಿ ಸಂಬಳ ಇರೋ ಹುಡುಗಾನೇ ಬೇಕು, 4 ವೀಲರ್ ಗಾಡಿ ಇರಬೇಕು, 3 BHK ಮನೆ ಇರಬೇಕು, ಗಂಡ ಹೆಂಡತಿ ಇಬ್ಬರೇ ಇರಬೇಕು, ಅತ್ತೆ ಮಾವ ಸೊಸೆ ಸಂಬಂಧಗಳೇ ಬೇಡ ಸರ್, ಒಂದೇ ಒಂದು ಮಗು ಇರಬೇಕು. ಸಂಬಂಧಗಳ ಬೆಲೆ ಗೊತ್ತಿಲ್ದಿರೋದು ಇದು ಒಂದು ಕಿತ್ತೋ ಜೀವನಾನ ಸರ್ ಇವ್ರದ್ದು. ಎಲ್ರಿಗೂ ನಮಸ್ಕಾರ. ನಾರ್ಯಾರಂತ ಗೊತ್ತಾಗ್ಲಿಲ್ವಾ? ಯಾರ್ ನೀನು? ಮಜಾ ಭಾರತದ ಪೊಲೀಸ್ ಕಣಲೇ. ಏನದು ಫುಲ್ ಸ್ಟಾಪ? ಫುಲ್ ಸ್ಟಾಪ್. ಬರ್ದನ್ ಚೆನ್ನಾಗ್ ಬರ್ದನ್. ಕಲಾವಿದನ ಕಣ್ಣು ಬಿದ್ದು ಹುಳ ಬಿದ್ದು ಹಿಂಗ್ ಹೋಯ್ತು, ಹುಳ ಬಿದ್ದು ಹಿಂಗ್ ಹೋಯ್ತದ ಕಣ್ಣು. ಭಾವ ಬರ್ಲಿ. ಬಾವ ಏ ಫೀಲಿಂಗ್, ಭಾವನೆ. ಓ ಭಾವನೆನಾ? ಓಕೆ. ಕಲಾವಿದನ ಕಣ್ಣು ಬಿದ್ದು ಕಲ್ಲು ಶಿಲ್ಪವಾಯಿತು, ನಿನ್ನ ಕಣ್ಣು ಬಿದ್ದು ನಾ ಕವಿಯಾದೆ. ದುಂಬಿಯಿಂದ ಹೂ ಕಾಯಾಗಬೇಕು, ನನಗಾಗಿ ನೀ ಕಾಯಬೇಕು. ಏಕಾಂಗಿ ಅಂತಾನೆ ಈ ನನ್ನ ಮಗ ಹೆಂಗೆಲ್ಲ ಬರ್ತಾವ್ ನೋಡಿ ಸರ್. ಏಕಾಂಗಿಗಳಿಗೆ ಕಣೋ ಫೀಲಿಂಗ್ಸ್ ಜಾಸ್ತಿ. ಆಯ್ತಾಯ್ತು. ಗಾಳಿಯಲ್ಲಿ ಹಾರುತ್ತಿದ್ದ ನಿನ್ನ ಸೆರಗನ್ನು ಎಳೆದು ಸೊಂಟಕ್ಕೆ ಸಿಕ್ಕಿಸಿದೆ, ಗಾಳಿನೇ ನಿಂತೋಯ್ತು. ಕೈಗೆ ಕೈ ತಾಕುವಂತೆ ಪಕ್ಕದಲ್ಲಿ ಕೂತವಳು ನೀ ಸ್ವಲ್ಪ ಜರುಗಿದೆ, ನನ್ನ ಹೃದಯನೇ ನಿಂತೋಯ್ತು. ಏನ್ ಗುರು ಇದು? ಅಡವಿಟ್ಟ ಒಡವೆ ಬೇಕಾದರೂ ಬಿಡಿಸಿಕೊಳ್ಳಬಹುದು, ಆದರೆ ನೀ ಹಿಡಿದುಕೊಂಡ ಕೈ ಬಿಡಿಸಿಕೊಳ್ಳಲು ಮನಸ್ಸೇ ಬಾರದು. ಗುರು ಹೆಂಗುರು ಇದು ಬಿಟ್ಟು? ಎದುರುಗಡೆ ಇರೋದು ಬ್ಯೂಟಿಫುಲ್ ಆಗಿದ್ರೆ ಎಲ್ಲ ಅದಾಗಿದೆ ಉಕ್ಕುತ್ತೆ ಕಣ. ಸುಮಾರಾಗದೆ ಅಲ್ಲ, ಸುಮಾರಾಗದೆ ಕವನ ನಾನೇ ಇಂಪ್ರೊಜೆಕ್ಷನ್ ಮಾಡ್ಕೊಂಡು ನಮ್ಮ ಹುಡುಗಿಗೆ ಹೇಳ್ತೀನಿ ಬಿಡು ನಾನು. ಅದು ನಾನಾಗೆ ಬರ್ದಿದ್ದಲ್ಲ, ಅವ್ರನ್ನ ನೆನ್ಸ್ಕೊಂಡು ಪೆನ್ನ ತಕೊಂಡು ಆಳೆ ಮೇಲೆ ಇಟ್ಟೆ, ಅದೇ ಹೆಂಗ್ ಬೇಕಾದ ಹಂಗೆ ಗೀಚ್ಕೊಂಡ್ ಹೊಂಟೋಯ್ತು. ಅದ್ಬಿಡು ನೋಡು, ನಮ್ಮ ಹುಡುಗಿ ಆಗ್ಲೇ ಮೆಸೇಜ್ ಮಾಡಿದ್ಲು. ಆಯ್ತಪ್ಪ, ನಮ್ಮ ಆಕೆ ಮೆಸೇಜ್ ಮಾಡಿದ್ಲು, ಅವಳು ರೂಮಿಗೆ ಬರ್ತಾ ಇದ್ದಾಳಂತೆ, ಸ್ವಲ್ಪ ಆಚೆ ಹೋಗು. ನಾನೊಬ್ಬ ರೈಟರ್. ನಾ ಏನ್ ವೇಟ್ರ್ ಅಂದ ಕೂತ್ಕೊಂಡು ಎದ್ದೋಗಲೇ. ಹೋಗು. ಹಾಯ್ ರಮ್ಯಾ. ಹಾಯ್ ರಸಿಕಾ. ಐ ಟು ಲವ್ ಯು. ನಾನು ಹೇಳೇ ಇಲ್ಲ. ಏನಂತ? ಐ ಲವ್ ಯು ಅಂತ. ಈಗ ಹೇಳ್ದಲ್ಲ. ನಾಳೆನೂ ಬಾ. ಅಲ್ಲ, ಅಡಿಗೆ ಮಾಡಾಕ್ತೀನಿ. ನಿಂಗೆ ಅಡ್ಗೆನೂ ಬರುತ್ತಾ? ನಾವಿಬ್ರು ಮದ್ವೆ ಆದ್ಮೇಲೆ ತುಂಬಾ ಈಸಿ ಆಗುತ್ತೆ. ನೀನ್ ಹಂಗೆ ಅಕ್ಕಿ ಹಿಟ್ಟನ್ನ ಆಡಿಸಿ ಕೊಟ್ಬಿಟ್ರೆ ಸಾಕು, ತಗದು ಊದ್ಬಿಟ್ರೆ ಹಂಗೆ ಇಡ್ಲಿ ಹೂ ಬಂದಂಗ್ ಬರ್ಬೇಕು. ಚಟ್ನಿ ಏನ್ ದಾರು ತರ ಇರುತ್ತಾ? ಯಾರವನು? ಅವನು ನನ್ನ ಫ್ರೆಂಡ್ ಏಕಾಂಗಿ ಅಂತ. ಹುಡುಗಿ ಸಿಕ್ಕಿಲ್ಲ ಅಂತ ತಟ್ಟಲೆ ಕೊಡ್ಕೊಂಡ್ಬಿಟ್ಟು ತಲೆ ಕೆಟ್ಟೋಗದೆ. ಡಾಕ್ಟ್ರು ಒಂದಿನ ಟೈಮ್ ಕೊಟ್ಟವ್ರೆ. ಸರಿ ಹೋಗುತ್ತೆ ಅಂತನಾ? ಇಲ್ಲ, ಹೋಗೇ ಬಿಡ್ತಾರೆ ಅಂತ. ನನ್ ಫ್ರೆಂಡ್ ಶ್ವೇತಾ ಇದ್ದಾಳಲ್ಲ, ಅವಳ ಜೊತೆ ಟಚ್ ಅಲ್ಲಿ ಇದೆಯಾ ನೀನು? ಯಾವನಾದ್ರೂ ಪ್ರಸಾದ ತಿಂದ್ಬಿಟ್ಟು ಬೋರಿಲ್ ಕೈ ತೊಳಿತಾರ? ಅರಮನೆ ಇರ್ಬೇಕಾದ್ರೆ ಅವನಾರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂತಾರ? ಅವಳು ನನಗೆ ಮೆಸೇಜ್ ಮಾಡಿದ್ಲು, ಐ ಲವ್ ಯು, ಐ ಮೀಟ್ ಯು, ಹಾಯ್ ಯು ಅಂತೆಲ್ಲ. ಬ್ಲಾಕೇ ಮಾಡ್ಬಿಟ್ಟೆ ನಮ್ಮ. ಸೋ ಸ್ವೀಟ್ ಆಫ್ ಯು. ಐ ಲವ್ ಯು. ಬರ್ತೀನಿ. ಯಾಕೆ ನಾನು ಬಿಟ್ಟೋಗಕ್ಕೆ ಅಷ್ಟೊಂದು ಆತ್ರನ? ಒಂದೇ ಒಂದು ನಿಮಿಷ ನಿನ್ಗೊಂದು ಗಿಫ್ಟ್ ತಗೋಬರ್ತೀನಿ. ಇಲ್ಲೇ ಇರು. ಏ ಜಜ್ಮೂನಂಗಿ ಮಕ್ತವಳೆ. ನೀನೇ ಕಣ ಮಕ್ವೆ. ಬೈಲಿ, ನೀನೇ ಬೈಲಿ. ನಿಂಗೊಂದು ಗಿಫ್ಟ್ ಕೊಡ್ತಾನ? ನಾನು ನಿಂಗೆ ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ. ಬೈಲಿ, ಸೈಡಿಗೆ ಬಾ. ಏಯ್ ನೀ ಮಕ್ಕ ನೋಡು, ಬೈಲಿ ತಗ ಬೈಲಿ. ಇವತ್ತೇನು ಡೇಟು? ಏನೋ ಒಂದು 25 ಇರ್ಬೇಕು. ಇವತ್ತೇನು? ಶುಕ್ರವಾರ. ಇವತ್ತು ನಾನು ಹುಟ್ಟಿದ ಕಣ. ಹುಟ್ಟದ ದಿನ ಇಷ್ಟುದ್ದ ಬೆಳೆದ್ಬಿಟ್ಟಿದಿ. ಇವತ್ತು ನನ್ನ ಬರ್ತ್ಡೇ. ನಿನ್ ಬರ್ತಡೇನಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೋಡ, ಖುಷಿ ಆಯ್ತಾ? ನನಗೆ ಹ್ಯಾಂಗ್ ಓವರ್ ಆಗಿದೆ, ಹ್ಯಾಂಗ್ ಓವರ್. ಮಲಗಬೇಕು, ಹೋಗು. ಗಬ್ಬು, ನೀನ್ ಗಿಫ್ಟ್ ಕೊಟ್ರೆ ನಾನು ಹೋಗೋದು. ಏನ್ ಗಿಫ್ಟ್? ಗಬ್ಬು, ಅವತ್ತು ಆನ್ಲೈನ್ ಅಲ್ಲಿ 10,000 ಒಂದು ಸೀರೆ ನೋಡಿದ್ವಲ್ಲ, ಆ ಸೀರೆ ಕೊಡ್ಸು. 10,000 ರೂಪಾಯಿಂದು ಗಿಫ್ಟ್. ನನ್ನ 10,000 ಇಲ್ಲ, ನಿನ್ ಗಿಫ್ಟ್ ಕೊಡ್ಸಲ್ಲ.
ಕೊಡ್ಸಲ್ಲ ಓಡ್ಸಲ ಕಣೆ. ಅಪ್ಪ ಅದ್ಯಾವ್ದೋ ಹುಡುಗ ಬರ್ತಾನೆ ನೋಡಕ್ಕೆ ಅಂತ ಹೇಳಿದ್ರಲ್ಲ, ಬರಕ್ ಹೇಳಿ. ನಾನು 5 ಗಂಟೆಗೆ ನನ್ನ ಡಿಸಿಷನ್ ಹೇಳ್ತೀನಿ. ಅಲ್ಲಚ್ಚಿನ ಅರ್ಥ ಮಾಡ್ಕೋ. ನೋಡು, 5 ಗಂಟೆ ಒಳಗೆ ನೀನ್ ನನಗ್ ಸೀರೆ ಕೊಡ್ಸಿಲ್ಲ ಅಂತಂದ್ರೆ ನನಗೂ ನಿನಗೂ ಬ್ರೇಕಪ್. ಇದೇ ಸರ್ ಬ್ರೇಕಪ್. ಅವಳೆ ಶೂಟಿಂಗ್ ಪ್ಯಾಕಪ್ ತರ ಹೇಳ್ಬಿಟ್ಟು ಹೋಯ್ತಾವಳೆ. 10 ರೂಪಾಯಿ ಇಲ್ಲ ನನ್ನ ಜಾಬಲ್ಲಿ. 10 ಸಾವಿರ. ಯಾಕೆ ಸರ್ ನನ್ನ ಲವ್ಗೆ ಹೆಲ್ಪ್ ಮಾಡಬಾರ್ದು? ಒಂದು 10 ಸಾವಿರ ದುಡ್ಡಿದ್ರೆ ಕೊಡಿ ಸರ್. ಮೇಡಮ್ ನೀವಾದ್ರೂ ಹೆಲ್ಪ್ ಮಾಡಿ, ಒಂದು 10 ಸಾವಿರ ದುಡ್ಡಿದ್ರೆ ಕೊಡಿ ಮೇಡಮ್. ನಿನ್ ಲವರ್ಗೆ ಸೀರೆ ಕೊಡ್ಸಕ್ ನಾನು 10,000 ರೂಪಾಯಿ ಕೊಡ್ಬೇಕು. ಮಾಡಿ. ಸೆಂಟೆನ್ಸ್ 10 ಸಾವಿರ ದುಡ್ಡು ಕೊಡ್ರ. ನನ್ನ ಹತ್ರ ಇಲ್ಲ ಅಂದ್ಮೇಲೆ ನಿಮ್ಮ ಹತ್ರ ಬಂದದು. ಭೂಮಿ ಎಲ್ಲ ಸುತ್ತಿದ್ರು ನನಗೆ 10 ರೂಪಾಯಿ ಹುಟ್ಟಲ್ಲ ಅಂತ ನನ್ಗೆ ಗೊತ್ತಾಯ್ತು. ಇದಕ್ಕೆಲ್ಲ ಅವನೇ ಸರಿ. ಏನ ಮಗ, ಏನೋ ವಿಷಯ ಇದೆ ಮಾತಾಡ್ಬೇಕಂದ? ನಮ್ಮ ಹುಡುಗಿಗೆ 3 ತಿಂಗಳ 3 ತಿಂಗಳಿಂದ ಅವಳಿಗೊಂದು ಗಿಫ್ಟ್ ಕೊಡ್ಸ್ಬೇಕು ಅಂತ ಮಾಡಿದೆ. 10 ಸಾವಿರ ದುಡ್ಡು ಬೇಕು. ಅಲ್ಲ ಬರೀ 10 ಸಾವಿರ. 10 ಸಾವಿರ ಒಂದು ಮ್ಯಾಟ್ರ್ ಏನೋ? 10 ಸಾವಿರ ಏನೋ? 10 ಲಕ್ಷ ಕೊಡೋ ಒಬ್ಬ ಫೈನಾನ್ಸರ್ ಇದ್ದಾನೆ. 10 ನಿಮಿಷದಲ್ಲಿ 10 ಸಾವಿರ ಕೊಡ್ತೀನಿ ಕಣ. ಅದಕ್ಕೆ ಇಂಥ ಗೆಳೆಯ ಇರಬೇಕು ಅನ್ನೋದು. ಹಲೋ ಹಲೋ, ಹೇಳ್ರಿ. 9 ಕೋಟಿನ ನಿಮ್ಮ ಅಕೌಂಟ್ ನಂಬರ್ ಕಳಿಸಿ, ಪುಸ್ತಕ ಅಂತ ಕಳಿಸ್ಬಿಡ್ತೀನಿ. ಸರ್ ನಂಗೊಂದು 10 ಸಾವಿರ ದುಡ್ಡು ಬೇಕಾಗಿತ್ತು. 10 ಸಾವಿರನ? 10 ಲಕ್ಷ ಕೊಡೋಣ ಬಿಡ್ರಿ. ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಸಾಕು ಕೊಡಿ. ಅಷ್ಟು ಸಾಕು. ಯಾರು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು. ಆಟಗಾರನಿಗೆ ಆಟ ಗೊತ್ತು, ಮಾಟಗಾರನಿಗೆ ಮಾಟ ಗೊತ್ತು. ಮತ್ತೆ ನಂಗೇನ್ ಗೊತ್ತು ಹೇಳ? ಬೇಡ ಬಿಡಿ. ಸರ್ ಇದೇನ್ ಸರ್ ಫೈನಾನ್ಸರ್ಗೆ ಹೊಡೆದ್ಬಿಟ್ರಿ? ಯಾವನ್ರಿ ಹೇಳ್ದವನು ಅವನು ಫೈನಾನ್ಸರ್ ಅಂತ? ಅವ್ನ್ ಬಟ್ಟೆ ಹಾಕಿರೋದು ನೋಡ್ರಿ ಗೊತ್ತಾಗಲ್ಲ ಅವ್ನು ಫೈನಾನ್ಸರ್ ಅಂತ. ಅವನು ಮನಿ ಕೆಲಸದವನು. ಕಮ್ಮಿ ಸಾಕು ಕೊಡಿ, ಅವ್ನು ಕಾಪಾಡಕ್ ಬಿಡಿ. ಈಗ ಹೇಳಿ ಮ್ಯಾಟ್ರು. ಹೇಳಲಿ ಸರ್, ನನ್ನ ಫ್ರೆಂಡ್ ಸರ್ ಇವನು. ನಮಸ್ಕಾರ, ದುಡ್ಡು ಬೇಕಾಗಿತ್ತು ಸರ್. ತಮ್ಮ ಹೆಸರು? ಗೊಬ್ಬರ ಅಂತ ಸರ್. ನೋಡಕೊಳ್ಳಿ ತಿಪ್ಪೆ ಇದ್ದಂಗಿದ್ರಿ. 2 ಒಂದೇ ಅಲ್ವಾ ಬಿಡಿ ಸರ್. ಎಷ್ಟು ದುಡ್ಡು ಬೇಕು ಸರ್? 10 ಸಾವಿರ ಬೇಕು. ಏನ್ ಕೆಲಸ ಮಾಡ್ತೀರಿ ನೀವು? ಸರ್ ನಾನು ಸ್ಟೂಡೆಂಟ್ ಗಳಿಗೆ ಗೈಡ್ ಕೊಡ್ತೀನಿ ಸರ್. ಒಳ್ಳೆ ಕೆಲಸ ರೀ. ಇದು ಕೆಟ್ಟ ಕೆಲಸ ಅಂತ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಏನಿಲ್ಲ ಸರ್, ಎಕ್ಸಾಮ್ ಹಾಲಲ್ಲಿ ಸ್ಟೂಡೆಂಟ್ ಗಳು ನೋಡ್ಕೊ ಬರಲಿ ಅಂತ ಗೈಡ್ ಕೊಡ್ತಿದ್ದೆ. ಕಮ್ಮಿ ಶಾಕ್ ಕೊಡಿ, ಕಪಾಳಕ್ ಬಿಡಿ ಅವನಿಗೊಂದು. ಈಗ ಹೇಳಿ ಎಷ್ಟು ದುಡ್ಡು ಬೇಕು? ಸರ್ 10 ಸಾವಿರ ಬೇಕಾಗಿತ್ತು ಸರ್. 10 ಸಾವಿರ ಏನಕ್ಕೆ ಬೇಕಾಗಿತ್ತು? ನಾನೊಂದು ಹುಡುಗಿನ. ಹಲೋ ಅಣ್ಣ, ಅದು ಲವರಿಗೆ ಮದುವೆ ಮಾಡಿಸಿದ್ಯಲ್ಲ, ಅದಕ್ಕೆ ದುಡ್ಡು ಬೇಕಿತ್ತು. ಯಾವನ ಮಾತಾಡ್ತಾರದು? ಲವರ್ಸ್ಗೆ ನಾನು ಸಾಲ ಕೊಡ್ಬೇಕಾ? ಈ ಆಸ್ತಿ ನಮ್ಮ ತಾಯಿ ಸಂಪಾದನೆ ಮಾಡಿರೋದು ಕಣೋ ಅಮ್ಮ. ತಾಯಿ ಒಂಟಿ ಕಾಲ್ ಮೇಲೆ ನಿಲ್ಲೋ ಯೋಗ್ಯತೆ ಎಲ್ಲ ಲವರ್ಸ್ಗೆ ಸಾಲ ಕೊಡ್ಬೇಕಾ? ಸಾಲಾಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಕಾಲು ಅದನ್ನೇ ಕಣಯ್ಯ ತುಳಿಸ್ತಾ ಇರ್ತಾನೆ ಅಂತ ಹೇಳಿದ್ದು. ನನ್ ಕಾಲು ಬಿಡು ಫೋನು. ಏನಕ್ಕೋ ದುಡ್ಡು ಬೇಕಂದ್ರಿ? ಸರ್ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಸರ್. ಅಲ್ಲ ಅದು ಬ್ರೇಕಪ್ ಆಯ್ತು ಸರ್. ಆ ವಿಷಯ ನಮ್ಮ ಅಮ್ಮನ್ ಗೊತ್ತಾಗಿ ಹುಷಾರ್ ತಪ್ಪಿದ್ದಾರೆ. 2 ಕಿಡ್ನಿ ಹೋಗ್ಬಿಟ್ಟಿದ್ದೇವೆ ಸರ್. ಹೆಂಗೋಯ್ತಪ್ಪ ಕಿಡ್ನಿ? ಹಿಂಗ್ ನಡ್ಕೋದು ಸರ್. ಏನ್ ಮಾತಾಡ್ತೀರಿ? ಅಡ್ಮಿಟ್ ಮಾಡಿದೀನಿ. 5 ಗಂಟೆಗೆ 10 ಸಾವಿರ ದುಡ್ಡು ಕಟ್ಬೇಕು ಸರ್. ಅಪ್ಪ, ನಿಮ್ಮ ತಾಯಿ ಸ್ಟೋರಿ ಕೇಳ್ತಾ ಇದ್ರಿ ನನ್ನ ತಾಯಿನೇ ನೆನಪಂದು. ಹತ್ಯಾಕೆ 20 ಕೊಡ್ತೇನೆ ಬಿಡು. ಶಿಷ್ಯ ಅಣ್ಣ ದುಡ್ಡು ಕೊಡು. ಅದೇ ಆಟಗಾರನಿಗೆ ಆಟ ಗೊತ್ತು. ಆಯ್ತು, 20 ಕೊಡಂದ್ರೆ 20 ರೂಪಾಯಿ ಕೊಡ್ತಾನೆ. ಎಷ್ಟು ಬೇಕಂದ್ರಿ? ಸರ್ 10 ಸಾವಿರ. 1 2 3 4 5 6 7 8 9. ನಿಮಗೆ 100 ನೋಟ್ ಬೇಕಾ 200 ನೋಟ್ ಬೇಕಾ? ಸರ್ 200 ರೂಪಾಯಿ ನೋಟ್ ಕೊಡಿ ಸರ್. ಇಲ್ವಲ್ಲ, 100 ಕೊಡಿ ಸರ್. ಮತ್ತೆ ಯಾಕೆ ಕೇಳಿದ್ರಿ? ಅಡ್ಮಿಟ್ ಮಾಡೀನಿ ಅಮ್ಮ. 1 2 3 4 5 6. ನೀರ್ ಕಾಂತಂದಿನಿ ಎಲ್ ಮಾಡಲಿ? ಅಲ್ಲೇ ಇಟ್ಬಿಟ್ಟು ಒಳಿಕ್ ಬಾ. ಹೆಂಗದೆ ಮೈಗೆ? ಪಾತ್ರೆ ತೊಳಿ ಎಂದೆ. ಆಮೇಲೆ ಬರ್ತೀನಿ. ಬಾ ಬಾ. ಸರ್ ಲೆಕ್ಕ ಪಕ್ಕ